ದಲಿತರ ರಕ್ಷಣೆ ಮಾಡುವಂಥದ್ದು, ಅಲ್ಪಸಂಖ್ಯಾತ ರಕ್ಷಣೆ ಮಾಡೋ ರೀತಿಯಲ್ಲಿ ಮಾತಾಡ್ತಾರೆ. ಬೆಳಗಾಂನಲ್ಲಿ ದಲಿತ ಹೆಣ್ಮಗಳನ್ನು ಇವತ್ತು ನಗ್ನ ಮಾಡಿ ಥಳಿಸಿ ಕಂಬು ಕಟ್ಟಿರುವಂಥದ್ದು ವಿಧಾನಸಭೆ ನಡೆಯುವಂಥ ಸಂದರ್ಭದಲ್ಲಿ ಕೇವಲ 10-12 ಕಿಲೋಮೀಟರ್ ದೂರದಲ್ಲಿ ನಡೆದಿದೆ. ದಲಿತ ರಕ್ಷಣೆ ಆಗುತ್ತಾ? ಇಲ್ಲಿ ಅಲ್ಪಸಂಖ್ಯಾತ ಹೆಣ್ಮಗಳಿದ್ದಾಳೆ. ನೀವು ಅಲ್ಪಸಂಖ್ಯಾತ ಸಮುದಾಯದ ಮಾತು ಕೇಳ್ತಿರೋ ಅಥವಾ ಅಲ್ಪಸಂಖ್ಯಾತ ಹೆಣ್ಮಗಳಿಗೆ ರಕ್ಷಣೆ ಕೊಡ್ತೀರಿ ಅನ್ನುವಂಥ ಆಡಳಿತಾತ್ಮಕವಾಗಿ, ನೈತಿಕವಾಗಿ ಮತ್ತು ರಾಜಕೀಯವಾಗಿ ಇದು ನಿಮ್ಮ ಪರೀಕ್ಷೆ ಇದೆ. ಮುಖ್ಯಮಂತ್ರಿಗಳೇ, ನಿಮ್ಮ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ನೀವು ಬಂದ ಮೇಲೆ ಅಪರಾಧ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಗುಂಡಾಗಳು ಅಂಡರ್ಗ್ರೌಂಡ್ ಇದ್ದವರೆಲ್ಲ ಮೇಲೆ ಬಂದು ಇವತ್ತು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹುತೇಕವಾಗಿ ಕರ್ನಾಟಕದ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲೂ ಇವತ್ತು ಕ್ಲಬ್ಬು, ಇಸ್ಪೇಟು, ಓಸಿ ರಾಜಾರೋಷವಾಗಿ ನಡೀತಾ ಇದೆ. ಮತ್ತು ಮಹಾರಾಷ್ಟ್ರ, ಗೋವಾದಿಂದ ಲಿಕ್ಕರು ಸಿಕ್ಕಾಪಟ್ಟೆ ಇವತ್ತು ಇಲ್ಲೀಗಲ್ ಆಗಿ ಹರಿದು ಬರ್ತಾ ಇದೆ. ಇದರಲ್ಲಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಶಾಮಲಿದ್ದಾರೆ. ಕೇಳಿದರೆ ನಾವು ದುಡ್ಡು ಕೊಟ್ಟು ಬಂದೇವೆ, ನಾವು ದುಡ್ಡು ಮಾಡ್ಕೋಬೇಕು ಅಂತ. ಅಂದರೆ ತಾವು ಏನು ಟ್ರಾನ್ಸ್ಫರಲ್ಲಿ ಹಣದ ವ್ಯವಹಾರವನ್ನು, ಭ್ರಷ್ಟಾಚಾರವನ್ನು ಏನು ಪ್ರಾರಂಭ ಮಾಡಿದಿರಿ, ಅದರ ಪರಿಣಾಮವಾಗಿ ಇವತ್ತು ರಾಜ್ಯದಲ್ಲಿ ಎಲ್ಲ ದುಷ್ಟಶಕ್ತಿಗಳು ನಿರ್ಬಿಡೆಯಾಗಿ, ನಿರ್ಭೀತಿಯಾಗಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಯಾವುದೇ ಭಯ ಇಲ್ಲ. ಇದರಿಂದ ಜನಸಾಮಾನ್ಯರಿಗೆ ಅತ್ಯಂತ ಸಂಕಷ್ಟ, ವಿಶೇಷವಾಗಿ ಹೆಣ್ಮಕ್ಳಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲದಂಗಾಗಿ. ಇದೊಂದು ರೀತಿಯಲ್ಲಿ ಜಂಗಲ್ ರಾಜ್ಯ ಇವತ್ತು ನಡೀತಾ ಇದೆ. ಮತ್ತು ಈ ಪ್ರಕರಣ ಮಾಡಿದಂಥ ಅಪರಾಧಿಗಳು ಇದು ಮೊದಲನೇ ಪ್ರಕರಣ ಅಲ್ಲ. ಈ ಥರದ ಹಿಂದೆ ಕೆಲವು ಪ್ರಕರಣಗಳಲ್ಲಿ ಈಗಾಗಲೇ ಅವರು ಭಾಗಿಯಾಗಿದ್ದಾರೆ. ಅವರು ಹ್ಯಾಬಿಚುವಲ್ ಡಿಫೆಂಡರ್ಸ್. ಅವರನ್ನು ಈ ಸಂದರ್ಭದಲ್ಲಿ ಪಾಸ್ಕೋ ಕೇಸಲ್ಲಿ ಒಳಗಡೆ ಹಾಕಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಬೇಕನ್ನೋ ರೀತಿಯಲ್ಲಿ ನೀವು ಪ್ರಾಸಿಕ್ಯೂಷನನ್ನು ಮಾಡಬೇಕು. ನಿಮಗೆ ನಿಜವಾಗಲೂ ಕೂಡ ಆ ಹೆಣ್ಮಗಳ ಬಗ್ಗೆ, ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕಂತ ನಿಮಗೇನಾದರೂ ಇದ್ದರೆ ಈ ಕೆಲಸವನ್ನು ಮಾಡಬೇಕು. ಇಲ್ಲದೇ ಇದ್ದರೆ ನಿಮ್ಮ ವೋಟ್ ಬ್ಯಾಂಕಿಗಾಗಿ, ರಾಜಕೀಯ ಲಾಭಕ್ಕಾಗಿ ಒಬ್ಬ ಹೆಣ್ಮಗಳ ಮಾನ, ಗೌರವ ಎಲ್ಲವನ್ನೂ ಕೂಡ ಬಹಿರಂಗವಾಗಿ ಒತ್ತಿ ಇಟ್ಟಿದ್ದೀರಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. SP ಅವರು ಹೇಳ್ತಾರೆ ಏನು ಸಂತ್ರಸ್ತ ಏನು ಉಳ್ಕೊಂಡಿದ್ರು ಅದು ನಮ್ಮ ಕಂಟ್ರೋಲಲ್ಲೇ ಇರೋದಿಲ್ಲ, ಯಾರು ಬೇಕಾದ್ರೂ ಅವ್ರನ್ನ ಭೇಟಿ ಆಗ್ಬೋದು ಅಂತ. ಅಲ್ಲ, ಯಾರು ಬೇಕಾದ್ರೂ ಭೇಟಿ ಆಗ್ಬೋದು, ಅದು ಇಲ್ಲಿ ಇಟ್ಟಿಲ್ಲಲ್ಲ, ಮತ್ತೆ ಯಾಕೆ ಊರು ಕರ್ಕೊಂಡು ಹೋದ್ರಿ? ರಾತ್ರಿ 11ಕ್ಕೆ ಭೇಟಿ ಆಗಬೇಕಂತಿದೆಯಾ? ಇವತ್ತು ಸಂತ್ರಸ್ತ ಕೇಂದ್ರ ರಾತ್ರಿ ಯಾರನ್ನ ಬೇಕಾದ್ರೂ ಹೆಣ್ಮಕ್ಳನ್ನ ಭೇಟಿ ಆಗಿಬಿಡ್ತಾರೆ. ಅವರು ಕಾನೂನು ಇಲ್ವ ಅದಕ್ಕೆ? ಸಮಯ ಇಲ್ವ ಅದಕ್ಕೆ? ಏನು ಮಾತಾಡ್ತಾರೆ? ಅಧಿಕಾರ ಇದೆ ಅಂತ ಏನು ಬೇಕಾದ್ರೂ ಮಾತಾಡ್ಬೋದಾ? ಏನು ಬೇಕಾದ್ರೂ ನಡೆಸ್ಬೋದಾ? ಅಷ್ಟೇ ಅಧಿಕಾರ ಇದ್ದರೂ ಕೂಡ ಕಾನೂನು ಪ್ರಕಾರ ನಡಿಬೇಕಲ್ಲ. ಕಡೆ ಮಹಿಳೆ ನನಗೆ ಕೂಡ ಸಾಕಷ್ಟು ನೋವಿದೆ, ಸಮಸ್ಯೆ ಇದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಒಂದ್ ಕಡೆ SP ಅವರು ಹೇಳ್ತಾ ಇದ್ದಾರೆ ಅವ್ರಿಗೆ ಆರೋಗ್ಯ ಸರಿ ಇದೆ, ಹಾಗಾಗಿ ನಾವು ಅವ್ರನ್ನ ಮನೆ ಬಿಟ್ಟು ಬರ್ತಾ ಇದೀವಿ ಅನ್ನೋ ಮಾತು ಕೂಡ ಹೇಳ್ತಾರೆ. ಇದೇ ಹೇಳ್ತಿದ್ದಾರೆ. ಈಗ ಅದು ಮುಚ್ಚಿ ಹಾಕುವಂಥ ಪ್ರಯತ್ನದ ಒಂದು ಭಾಗ ಇದು. ನಾಳೆ ಮುಖ್ಯಮಂತ್ರಿಗಳು ಬರ್ತಾರೆ. ಮುಖ್ಯಮಂತ್ರಿ ಇದ್ರಿಗೆ ಅವಳು ತನ್ನ ಸತ್ಯವನ್ನು ತೋಡ್ಕೊಂಡಾಗ ಮುಖ್ಯಮಂತ್ರಿಗಳಿಗೆ ಭಾಳ ಮುಜುಗರ ಆಗ್ತದೆ. ಮುಖ್ಯಮಂತ್ರಿ ಬಂದಾಗ ಇಲ್ಲಿ ಇರಬಾರ್ದು. ಆ ಕಾರಣಕ್ಕಾಗಿ ಈ ಪೊಲೀಸರು, ಆಡಳಿತ ಪಕ್ಷದವರೆಲ್ಲರೂ ಸೇರಿ ಇವತ್ತು ಅವಳನ್ನ ಶಿರ್ಸಿಗೆ ಬಿಟ್ಟಿದ್ದಾರೆ. ಇದೊಂದು ಸಂಪೂರ್ಣವಾಗಿ ಮುಚ್ಚಿ ಹಾಕೋದಕ್ಕೆ ಓವರ್ ಟೈಮ್ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅವಳಿಗೆ ಆಮಿಷ ಕೊಟ್ಟಿರೋದು, ಮೊದಲನೇ ದಿವಸ FIR ಮಾಡದೇ ಇರ್ಬೋದು, ಆಮೇಲೆ FIR ಮಾಡಿದ ಮೇಲೂ ಕೂಡ ಫೇಕ್ ಅರೆಸ್ಟ್ ಮಾಡಿರುವಂಥದ್ದು, ರಾತ್ರಿ 11ಕ್ಕೆ ಹೋಗಿ ಭೇಟಿಯಾಗಿ ಅವಳಿಗೆ ದುಡ್ಡು ಕೊಟ್ಟಿರುವಂಥದ್ದು, ಈಗ ಮುಖ್ಯಮಂತ್ರಿ ಬರ್ತಾರಂತ ಶಿಫ್ಟ್ ಮಾಡಿರುವಂಥದ್ದು ಎಲ್ಲವೂ ಕೂಡ ಏನು ತೋರಿಸ್ತದೆ ಅಂತಂದರೆ ಮುಚ್ಚಿ ಹಾಕುವ ಪ್ರಯತ್ನದ ನಿರಂತರವಾದ ಪ್ರಯತ್ನ ನಡೀತಾ ಇದೆ. ಆರೋಪಿಗಳು ಸರ್ ಸುಂಪಿ ಫೋರಂ ಅನ್ನೋ ಒಂದು ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ರು, ಅದನ್ನು ಮಾಹಿತಿ ಕೂಡ ಇದೆ ಸರ್. ಅದ್ರ ಬಗ್ಗೆ
ತನಿಖೆಯಲ್ಲಿ ಅದೆಲ್ಲವೂ ಕೂಡ ಬರಬೇಕು. ಸೂಫಿ ಫೋರಮ್ ಇದೆಯೋ, PFI ಇದೆಯೋ, SDPI ಇದೆಯೋ, ಎಲ್ಲವೂ ಕೂಡ ಹೊರಗಡೆ ಬರಬೇಕು. ಇವರು ನೈತಿಕ ಪೊಲೀಸ್ಗಿರಿ ಮಾಡ್ತಾರೆ ಅಂದರೆ ಅಂಥ ಆರ್ಗನೈಸೇಷನ್ಗೆ ಸೇರಿದವರು ಮಾತ್ರ ಅಂಥದ್ದನ್ನು ಚಿಂತನೆ ಮಾಡ್ಬೋದು. ಸಂಘಟನೆಗಳ ನಿಷೇಧ ವಿಚಾರವಾಗಿ ಸರ್ ಸಾಕಷ್ಟು ಹೇಳ್ತಾ ಇದ್ರು, ತಾವು ಕೂಡ ಸರ್ಕಾರದ ಅವಧಿಯಲ್ಲಿ ಹೇಳಿದ್ರಿ. ಬಟ್ ಇಂಥ ಸಂಘಟನೆ ಈಗ ನೋಡಿ ಏನಾಗುತ್ತೆ, ಮೊದಲು ಸಿಮಿ ಅಂತ ಒಂದು ಸಂಘಟನೆ ಇದೆ, ಸಿಮಿ ಸಂಘಟನೆ ಬ್ಯಾನ್ ಮಾಡಿದ್ದು. ಆಮೇಲೆ SDPI ಆಯಿತು, ಆಮೇಲೆ PFI ಆಯಿತು. ಅದೇ ಜನ ಬೇರೆ ಬೇರೆ ಸಂಘಟನೆ ಹೆಸರಲ್ಲಿ ಮೂವ್ ಆಗ್ತಾರೆ. ಈಗ ನಾವು PFI ಬ್ಯಾನ್ ಮಾಡಿದ್ದೀವಿ, SDPIದಲ್ಲಿ ಇನ್ನೊಂದರಲ್ಲಿ ಇದ್ದಾರೆ. ಹೀಗಾಗಿ ಅವ್ರ ಮೇಲೆ ನಿರಂತರವಾದಂಥ ನಿಗಾ ಇಡಬೇಕು. ನಿರಂತರವಾಗಿ ಅವ್ರ ಚಟುವಟಿಕೆಗಳನ್ನು ನಾವು ಸಂಪೂರ್ಣವಾಗಿ ನಿಲ್ಲಿಸುವಂಥ ಪ್ರಕ್ರಿಯೆ ನಿರಂತರವಾಗಿ ನಡೆದಾಗ ಮಾತ್ರ ಅದು ಕಂಟ್ರೋಲ್ ಆಗುತ್ತೆ. ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಜಾಗೃತ ಆಗೋದು, ಆಮೇಲೆ ಮತ್ತೆ ಕೈ ಬಿಡೋದು ಮಾಡಿದರೆ ಇಂಥ ಈ ಕಾಂಗ್ರೆಸ್ ಬಂದ ಮೇಲಂತೂ ಇಂಥವ್ರಿಗೆ ಭಾಳ ದೊಡ್ಡ ಪುಷ್ಟಿ ಸಿಕ್ಕಿದೆ, ಭಾಳ ದೊಡ್ಡ ಶಕ್ತಿ ಬಂದಿದೆ. ಯಾರೇನು ಮಾಡೋದಿಲ್ಲ ನಮ್ಮದು ಸರ್ಕಾರ ಅಂತ. ಇವತ್ತು ಪುಡಾರಿಗಳು, ಕಾನೂನುಬಾಹಿರ ಚಟುವಟಿಕೆ ಮಾಡೋರು, ಗುಂಡಾಗಳು ಇವರೆಲ್ಲ ಏನು ಹೇಳ್ತಾ ಇದ್ದಾರೆ, ಇದು ನಮ್ಮ ಸರ್ಕಾರ ಅಂತಿದ್ದಾರೆ. ಇದು ನಮ್ಮ ಸರ್ಕಾರ ಅಂತ ಹೇಳ್ತಾರೆ. ನೀವು ಬೇಕಾದ್ರೆ ನೀವು ಚೆಕ್ ಮಾಡಿ. ಅದಕ್ಕೆ ನಾವೇನು ಬೇಕಾದ್ದು ಮಾಡ್ತೇವೆ, ಏನು ಮಾಡಿ ದಕ್ಕಿಸ್ಕೊಳ್ತೀವಿ. ಯಾಕಂದರೆ ನಮ್ಮ ಸರ್ಕಾರ ಇದೆ ಈಗ. ಅಂದರೆ ಇದು ಪುಡಾರಿಗಳ, ಗುಂಡಾಗಳ ಸರ್ಕಾರನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.